ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರಾತ್ರಿ ಪೂರ್ತಿ ನನ್ನ ಜೊತೆ ಕುಡಿಯುವ ಗೆಳೆಯ ನನ್ನ ಹೆಂಡತಿಯ ರೂಮಿನಲ್ಲಿ ಮಲಗಿರುತ್ತಾನೆ. ಬೆಳಗ್ಗೆ ಆದಾಗ ಕಾರಣ ಕೇಳಿದರೆ ನನಗೇನು ತಿಳಿದಿಲ್ಲ ಅಂತ ಹೇಳುತ್ತಾನೆ. ಪ್ರತಿ ಸಲವೂ ಇದೇ ರೀತಿ ಆಗುತ್ತದೆ. ಆದರೆ ಇಂದು ನಾನು ಕುಡಿದಿಲ್ಲ. ಅವನಿಗೆ ಚೆನ್ನಾಗಿ ಕುಡಿಸಿದೆ. ಅಲ್ಲಿ ನಡೆದ ದೃಶ್ಯವನ್ನು ನೋಡಿ ನಾನು ಬೆಚ್ಚಿಬಿದ್ದೆ. ಅಯ್ಯೋ, ನನ್ನ ಹೆಂಡತಿ ಅವನ ಜೊತೆ ಯಾರೂ ಮಾಡದ ಕೆಲಸವನ್ನು ಮಾಡ್ತಿದ್ದಾಳೆ. ಅದನ್ನು ನೋಡಿ ನಾನು ಕೆಳಗೆ ಕುಸಿದೆ. ಇನ್ನೇನು ಹೇಳಲು ಮಾತುಗಳು ಉಳಿದಿಲ್ಲ. ಎಲ್ಲ ಮುಗಿದು ಹೋಗಿತ್ತು. ಏನಾಯಿತು ತಿಳ್ಕೋಬೇಕು ಅಂದರೆ ಕತೆನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಕತೆ ತುಂಬ ಚೆನ್ನಾಗಿದೆ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನನ್ನ ಹೆಸರು ಕಿರಣ್. ಅಪ್ಪ ಅಮ್ಮನ ಮುದ್ದಿನ ಮಗ. ಅಪ್ಪ ಅಮ್ಮ ಹಳ್ಳಿನಲ್ಲಿದ್ದಾರೆ. ನನ್ನನ್ನು ಚೆನ್ನಾಗಿ ಓದಿಸಿ ಬೆಂಗಳೂರಲ್ಲಿ ಕೆಲಸಕ್ಕೆ ಕಳಿಸಿದ್ರು. ಕೈಕಾಲು ಗಟ್ಟಿ ಇರೋವರೆಗೂ ನಾವಿಲ್ಲೇ ಇರ್ತೀವಿ ಮಗನೇ, ನೀನು ನಿನ್ನ ಬದುಕನ್ನು ನೋಡಿಕೊ ಅಂತ ಹೇಳಿದ್ರು. ನಾನು ಮನೆಯವರ ರೀತಿ ಅತಿಯಾಗಿ ದುಡ್ಡು ಖರ್ಚು ಮಾಡುವುದಿಲ್ಲ. ನಾನಾಯಿತು, ನನ್ನ ಕೆಲಸವಾಯಿತು. ನನಗೆ ಇರುವ ಗೆಳೆಯರ ಬಳಗ ಕೂಡ ತೀರಾ ಕಡಿಮೆ. ಒಂದೇ ಒಂದು ದುರಭ್ಯಾಸ ಕೂಡ ಇಲ್ಲ. ತುಂಬ ಡಿಸಿಪ್ಲಿನ್ ಆಗಿ ಇರುವ ಹುಡುಗ. ಆದರೆ ಜನರಿಗೆ ಇದಿಷ್ಟ ಆಗೋದಿಲ್ಲ. ತುಂಬ ಬೋರಿಂಗ್. ತುಂಬ ಒಳ್ಳೆ ಹುಡುಗಿ ಸಿಗೋದಿಲ್ಲ ಅಂತ ಯಾವಾಗಲೂ ತಮಾಷೆ ಮಾಡ್ತಾರೆ. ಅದು ನಿಜ ಕೂಡ. ನನಗೆ ಬೇರೆಯವರ ರೀತಿ ಫೀಲಿಂಗ್ಸ್, ಎಮೋಷನ್ಸ್ ಇಲ್ಲ. ತುಂಬ ಪ್ರಾಕ್ಟಿಕಲ್ ಮನುಷ್ಯ. ಇದು ಜನರಿಗೆ ಚುಚ್ಚುತ್ತೆ. ಯಾಕಂದರೆ ಅವರು ತಮ್ಮ ಭಾವನೆಗಳನ್ನು ಹಿಡಿದಿಟ್ಟುಕೊಳ್ಳೋ ಕಲೆಯನ್ನು ಕಲ್ತಿಲ್ಲ. ನಾನು ಕಲ್ತಿರೋದ್ರಿಂದ ನನ್ನನ್ನು ತಮಾಷೆ ಮಾಡ್ತಾರೆ ಅಂತ ಹೇಳಿ ನಾನು ಅಂದ್ಕೋತಿದ್ದೆ. ನನ್ನ ಆಫೀಸಲ್ಲಿ ಪ್ರತಿಯೊಬ್ಬರದು ಮದುವೆ ಆಯಿತು. ಇನ್ನು ಉಳಿದಿರೋದು ನಾನೊಬ್ಬನೇ. ಯಾರೋ ಕಾರ್ಡ್ ಕೊಡೋದಕ್ಕೆ ಬಂದರು. ಇನ್ನೂ ಮದುವೆ ಆಗಿಲ್ವಾ ಅಂತ ಕೇಳ್ತಾರೆ. ಆಗ ನಾಚಿಕೆ ಆಗತ್ತೆ. ಇಂದು ಯಾರೋ ಒಬ್ಬರು ಅಪರಿಚಿತರು ಮನೆಗೆ ಬಂದು, ಈ ಕೀಯನ್ನು ನಿಮ್ಮ ಮನೆಯಲ್ಲಿ ಇಟ್ಟಿರ್ತೀವಿ, ನಮ್ಮ ಮಗಳು ಬಂದ ನಂತರ ಕೊಟ್ಬಿಡಿ, ಮನೆಯಲ್ಲಿ ಇರ್ತೀರಾ ಅಲ್ವಾ ಇಂದು ನೀವು ಅಂತ ಹೇಳಿದ್ರು. ಹೌದು ಅಂತ ತಲೆ ಅಳ್ಳಾಡಿಸ್ಬೇಕು ಅಂತ ಅನ್ನಿಸ್ತು. ಆದರೆ ಬಾಯಿಂದ ಹೇಳಿದೆ. ಯಾಕಂದರೆ ನನಗೆ ಯಾರಾದರೂ ಅಪರಿಚಿತರು ಒಂದು ಈ ರೀತಿ ಕೆಲಸಗಳನ್ನು ಹೇಳಿದರೆ ಮೊದಲು ಕೋಪ ಬರುತ್ತೆ. ಇಂದು ಭಾನುವಾರ, ಹೇಗಿದ್ರೂ ಮನೆಯಲ್ಲೇ ಇರ್ತೀನಿ, ಅದರಲ್ಲೂ ವಯಸ್ಸಾಗಿದೆ ಅಂಕಲ್ಗೆ ಅಂತ ಸುಮ್ಮನಾದೆ. ಏನೂ ಮಾತಾಡಿದೆ. ಭಾನುವಾರ ಅಂದರೆ ನನಗೆ ತುಂಬ ಕೆಲಸ ಇರುತ್ತೆ. ನಿಧಾನವಾಗಿ ಎಲ್ಲನೂ ಮಾಡಿದೆ. ಕೀ ತಗೊಳ್ಳೋದಕ್ಕೆ ಪಕ್ಕದ ಮನೆ ಹುಡುಗಿನೂ ಬಂದಳು. ತುಂಬ ಲಗೇಜ್ಗಳನ್ನು ತಗೊಂಡು ಬಂದವಳನ್ನು ಆಶ್ಚರ್ಯದಿಂದ ನೋಡ್ತಿದ್ದೆ. ತುಂಬ ರೂಪಸಿ, ಅಗಲವಾದ ಕಣ್ಣುಗಳು, ಉದ್ದವಾದ ಮೂಗು, ಅದು ಕೂಡ ಮೈಬಣ್ಣ ಕೆಂಪು, ಕ್ಯಾಟ್ ಐಸು. ಅವಳನ್ನು ನೋಡಿದ ತಕ್ಷಣ ಮೈ ಜುಮ್ಮನಿಸ್ತು. ಮೈ ಮನ ಕೂದಲುಗಳು ಅದರೋದಕ್ಕೆ ಶುರುವಾದವು. ಕಣ್ಣುಗಳು ಅವಳನ್ನೇ ನೋಡ್ತಿದ್ವು. ನನಗೆ ಅವಳಂದರೆ ಪ್ರಾಣ. ಗಟ್ಟಿಯಾಗಿ ತಪ್ಕೊಂಡು ಮುತ್ತು ಕೊಡಬೇಕು ಅಂತ ಅಂದ್ಕೊಂಡೆ. ಅಷ್ಟರಲ್ಲವಳು ಹೊರಗಡೆ ಹೊರಟೋದ್ಲು. ಮದುವೆ ಆದರೆ ಇವಳನ್ನೇ, ಇನ್ಯಾರನ್ನೂ ಆಗೋದಿಲ್ಲ ಅಂತ ಅಂದ್ಕೊಂಡೆ. ಆ ಮನೆಯಿಂದ ಏನೇ ಕೆಲಸ ಬಂದರೂ ನಾನು ಮೊದಲು ಓಡಿ ಹೋಗ್ತಿದ್ದೆ. ನಿನ್ನೆ ಇದ್ದಕ್ಕಿದ್ದಂತೆ ಅವ್ರ ಅಪ್ಪಂಗೆ ಹುಷಾರಿರಲಿಲ್ಲ. ಮನೆಯಲ್ಲಿ ಯಾರೂ ಇರಲಿಲ್ಲ. ನಾನು ಹೋಗಿ ಸಹಾಯ ಮಾಡಿದೆ. ಡಾಕ್ಟರ್ನ ಕರೆಸಿ ಅವ್ರಿಗೆ ಟ್ರೀಟ್ಮೆಂಟ್ನೂ ಕೊಡಿಸ್ದೆ. ಸಂಪೂರ್ಣ ಆರೈಕೆ ಮಾಡಿದೆ. ಈಗ ಅವರು ತುಂಬ ಸುಂದರವಾಗಿ ನೆಮ್ಮದಿಯಾಗಿ ನಿದ್ರೆ ಮಾಡ್ತಿದ್ದಾರೆ. ಅಷ್ಟರಲ್ಲಿ ಮಗಳು ಬಂದಳು. ಅವಳ ಹೆಸರು ಪ್ರಾರ್ಥನಾ ಅಂತೆ. ಸ್ವಲ್ಪ ಟೆನ್ಷನ್ ಆಗಿದ್ಲು. ಅಪ್ಪ ಹೇಗಿದ್ದಾರೆ ಅಂತ ಕೇಳಿದ್ಲು. ಚೆನ್ನಾಗಿದ್ದಾರೆ ಅಂತ ಹೇಳಿದೆ. ನಂತರ ಡಾಕ್ಟರ್ ಕೊಟ್ಟ ಇನ್ಸ್ಟ್ರಕ್ಷನ್ನ ಕೊಟ್ಟು ಹೊರಗೆ ನಡೆದೆ. ಆಗ ಅವಳು ಕರೆದ್ಲು. ನನಗೆ ಸ್ವಲ್ಪ ಕಷ್ಟ ಆಗತ್ತೆ, ಮಂತ್ಲಿ ಸೈಕಲ್, ಸೊ ನೋಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ. ನೀವು ಅಪ್ಪನ್ನ ನೋಡಿಕೊಂಡ್ರೆ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂದ್ಲು. ಅವಳು ಹೇಳೋದೆಚ್ಚ, ನಾನು ಕೇಳೋದೆಚ್ಚ. ರಾತ್ರಿ ಪೂರ್ತಿ ಅವ್ರ ಅಪ್ಪನ್ನ ತುಂಬ ಕೇರಿಂದ ನೋಡಿಕೊಂಡೆ. 6 ಗಂಟೆಗೆ ಅವ್ರ ಅಮ್ಮ ಬಂದರು. ನಂತರ ನನ್ನ ಮನೆ ಕಡೆಗೆ ಹೊರಟೆ. ಹೋಗೋದಕ್ಕಿಂತ ಮುಂಚೆ ಅವಳನ್ನು ನೋಡಿದೆ.
ರೂಮಲ್ಲಿ ತುಂಬ ಆರಾಮಾಗಿ ನಿದ್ದೆ ಮಾಡ್ತಿದ್ಲು. ಆಗ ಇನ್ನೂ ಸುಂದರವಾಗಿ ಕಾಣಿಸ್ತಿದ್ಲು. ಅವರಮ್ಮ ಇಂದು ಇಲ್ಲದೇ ಇದ್ದಿದ್ರೆ ಅವಳ ತುಟಿಗೆ ನನ್ನ ತುಟಿನ ಹೊತ್ತು ಬಿಡ್ತಾ ಇದ್ದೆ. ಪ್ರತಿ ಬಾರಿ ಅವಳನ್ನು ನೆನೆಸ್ಕೊಂಡಾಗ ನನ್ನ ರಕ್ತ ಬಿಸಿಯಾಗತ್ತೆ. 2-3 ದಿನದಿಂದ ನನಗವಳು ಕಾಣಿಸಿಲ್ಲ. ಇಂದು ಅವಳು ಮನೆಯಲ್ಲೇ ಒಬ್ಬಳೇ ಇದ್ದಾಳೆ. ಅದಕ್ಕಾಗಿ ಅವಳಿಗೆ ಇಷ್ಟ ಆಗಿರೋ ಮಶ್ರೂಮ್ ಕರಿಯನ್ನು ಮಾಡಿ ತಗೊಂಡು ಹೋದೆ. ನನ್ನನ್ನು ನೋಡಿ ಅವಳು ಒಳಗಡೆ ಸೇರಿಸಲಿಲ್ಲ ಮೊದಲು. ಆದರೆ ಮಶ್ರೂಮ್ ನೋಡಿದ್ಮೇಲೆ ಒಳಗೆ ಅವಳೇ ಕೈನ ಹಿಡ್ಕೊಂಡು ಸೋಫಾ ಮೇಲೆ ಕೂರಿಸಿದ್ಲು. ನಾನು ಅವಳ ಪಕ್ಕ ತುಂಬ ಕಂಫರ್ಟಬಲ್ ಆಗಿ ಕೂತ್ಕೊಂಡೆ. ಅವಳು ನನ್ನ ಜೊತೆ ಕ್ಲೋಸ್ ಆಗಿದ್ಲು. ಇತ್ತೀಚೆಗೆ ಎಲ್ಲರಂತೆ ನನ್ನ ಜೊತೆ ಮಾತಾಡ್ತಿದ್ಲು. ಆದರೆ ನನಗೆ ಅವಳ ಮೇಲೆ ವಿಶೇಷವಾದ ಪ್ರೀತಿ. ಅವಳು ಮಾತಾಡ್ತಾ ಇರಬೇಕಾದ್ರೆ ಅವಳ ತುಟಿಗಳಿಗೆ ಮುತ್ತನ್ನು ಕೊಟ್ಟೆ. ಗಟ್ಟಿಯಾಗಿ ಅವಳನ್ನು ಹಿಡ್ಕೊಂಡಾಗ ಅವಳು ನನ್ನನ್ನು ದೂರ ತಳ್ಳಿದ್ಲು ತುಂಬ ಕೋಪದಿಂದ. ಈ ಹುಡುಗರೆಲ್ಲ ಇದೇ ರೀತಿ ಕೇವಲ ದೇಹಕ್ಕಾಗಿ ಹುಡುಗಿಯರನ್ನ ಬಳಸ್ಕೋತೀರ, ಆನಂತರ ಬಿಟ್ಟು ಹೊರಟೋಗ್ತೀರ ಅಂತ ಹೇಳಿದ್ಲು. ಆಗ ನಾನು ಹೇಳಿದೆ, ಇಲ್ಲ, ನಾನು ನಿನ್ನನ್ನು ನಿಜವಾಗ್ಲೂ ಮದುವೆ ಆಗ್ತೀನಿ. ಅಪ್ಪ ಅಮ್ಮಂಗೆ ಬರ ಹೇಳಿದ್ದೀನಿ, ಅವರು ಇಷ್ಟರಲ್ಲೇ ಬರ್ತಾರೆ. ಆಗ ನಿಮ್ಮ ಅಪ್ಪ ಅಮ್ಮನ ಬಳಿ ಕೇಳ್ತಾರೆ. ಅವ್ರು ಬರೋದು ಯಾವಾಗ, ಕೇಳೋದು ಯಾವಾಗ? ನನಗೂ ಕೂಡ ನಿನ್ನ ಮೇಲೆ ಫೀಲಿಂಗ್ಸ್ ಇದೆ. ಆದರೆ ಭಯ, ನಿಮ್ಮ ಬಗ್ಗೆ ಸರಿಯಾಗಿ ತಿಳಿದಿಲ್ಲ ಅಂತ ಅವಳು ಹೇಳಿದ ಮಾತಿಗೆ ನಾನು ದಂಗಾದೆ. ನಿನಗೆ ಭಯ ಏನು? ನಾನು ನಿಂಗೆ ಮೋಸ ಮಾಡ್ತೀನಿ ಅಂತ? ನಾನು ನಿನಗೆ ನಂಬಿಕೆ ಬರೋ ಕೆಲಸ ಮಾಡ್ತೀನಿ ಅಂತ ಅವ್ರ ದೇವರ ಮನೆಗೆ ಹೋಗಿ ಅಲ್ಲಿದ್ದ ದೇವರ ತಾಳಿನ ತೆಗೆದು ಅವಳು ಕತ್ತಿ ಕಟ್ಟಿದೆ. ಅವಳು ಶಾಕ್ ಆದ್ಲು. ಅಷ್ಟರಲ್ಲಿ ಅವ್ರ ಅಪ್ಪ ಅಮ್ಮ ಬಂದು ನನ್ನ ಕೆನ್ನೆಗೆ ಹೊಡೆದ್ರು. ಆಗ ಅವಳು ಅವರನ್ನು ತಡೆ ಹಿಡಿದು, ನಾನೇ ಕಟ್ಟಿ ಅಂತ ಹೇಳಿದ್ದು. ತಾಳಿ ಕಟ್ಟೋದಕ್ಕೆ ನಿಮ್ಮ ದುಡ್ಡೆಲ್ಲ ಲಾಸ್ ಆಗಿದೆ ಬಿಸ್ನೆಸ್ಸಲ್ಲಿ. ಇನ್ನು ನನಗೆ 30 ವರ್ಷ ಬಂತು. ಪ್ರತಿದಿನ ಮದುವೆ ಮಾಡೋದಕ್ಕೆ ನೀವು ಕಷ್ಟಪಡ್ತಿದ್ದೀರಾ. ನನ್ನ ಕೆಲಸದಲ್ಲೂ ಕೂಡ ಅಷ್ಟೊಂದೇನು ಸಂಪಾದನೆ ಬರೋದಿಲ್ಲ. ಈ ರೀತಿ ಮದುವೆ ಆದರೆ ಜನರು ಪ್ರಶ್ನೆ ಮಾಡೋದಿಲ್ಲ. ನೀವು ನೆಮ್ಮದಿಯಾಗಿರ್ತೀರ. ವಯಸ್ಸಾದ ಕಾಲದಲ್ಲಿ ಯಾವುದೇ ಸಾಲನೂ ಇಲ್ಲದೆ ಅಂತ ಹೇಳಿದೆ. ನಮ್ಮ ಕಷ್ಟ ಅಂತ 4 ಜನಗಳ ಮಧ್ಯೆ ಮದುವೆ ಆಗಬೇಕಾದ ನೀನು ಇಲ್ಲಿ ಮದುವೆ ಆದ ಅಂತ ಬೇಸರ ಮಾಡಿಕೊಂಡ್ರು. ನಂತರ ನನ್ನ ಮನೆಗೆ ತುಂಬ ಮರ್ಯಾದೆಯಿಂದ ಬೀಳ್ಕೊಟ್ರು. ಅಷ್ಟರಲ್ಲಿ ನನ್ನ ಅಪ್ಪ ಅಮ್ಮ ಕೂಡ ಬಂದಿದ್ರು. ಎಲ್ಲ ಸುಖಾಂತ್ಯ ಆಯಿತು. ಮದುವೆ ಆದಮೇಲೆ ಇಬ್ಬರು ತುಂಬ ಚೆನ್ನಾಗಿ ಸಂಸಾರ ಮಾಡಿಕೊಂಡು ಹೋಗ್ತಿದ್ವಿ. 2 ದೇಹ 1 ಪ್ರಾಣದಂತೆ. ನಾನು ಹುಡುಗಿ ಅಂದರೆ ಯಾವ ರೀತಿ ಇರಬೇಕು, ಯಾವ ರೀತಿ ನನ್ನ ಜೊತೆ ಅಡ್ಜಸ್ಟ್ ಆಗಬೇಕು ಅಂತ ಹೇಳ್ತಿದ್ದೆ. ಅದೇ ರೀತಿ ಇದ್ಲು ನನ್ನ ಹುಡುಗಿ. ನಾನು ತುಂಬ ಅದೃಷ್ಟವಂತ. ಪದೇ ಪದೇ ಆ ದೇವರ ಬಳಿ ಥ್ಯಾಂಕ್ಸ್ ಹೇಳ್ತಿದ್ದೆ. ಇದಾದ ಸ್ವಲ್ಪ ದಿನಕ್ಕೆ ಹೊಸ ಗೆಳೆಯ ಸಿಕ್ದ. ಕುಡಿಯೋದಕ್ಕೆ ಬರದೇ ಇರೋನ್ಗೆ ಹೊಸದಾಗಿ ಕಲಿಸ್ದ. ಬದುಕಿನಲ್ಲಿ ಎಲ್ಲ ಚೆನ್ನಾಗಿದೆ, ಇನ್ಯಾಕೆ ಡಿಸಿಪ್ಲಿನ್ ಅಂತ ನಾನು ಸ್ವಲ್ಪ ಕುಡಿಯೋದಕ್ಕೆ ಕಲಿತೆ. ಹೊರಗೆ ಮಾತ್ರ, ಮನೆಯಲ್ಲಿಲ್ಲ. ಆದರೆ ಇತ್ತೀಚೆಗೆ ಪ್ರತಿಯೊಬ್ಬ ಗೆಳೆಯರು ಅವರವ್ರ ಮನೆಯಲ್ಲಿ ಪಾರ್ಟಿ ಮಾಡ್ತಾರೆ. ನಾನು ಕೂಡ ನನ್ನ ಗೆಳೆಯಂದಿರನ್ನ ಕರೆದಿದ್ದೆ ಚೆನ್ನಾಗಿ ಪಾರ್ಟಿ ಮಾಡೋದಕ್ಕೆ. ಮೊದಲು ತುಂಬ ಜನ ಒಟ್ಟಿಗೆ ಸೇರಿ ಪಾರ್ಟಿ ಮಾಡ್ತಿದ್ವಿ. ಆದರೆ ಈಗ ನಾನು ಮತ್ತು ನನ್ನ ಆಪ್ತ ಗೆಳೆಯ ವಿಕ್ಕಿ ಪಾರ್ಟಿ ಮಾಡ್ತೀವಿ. ನಮ್ಮ ಪಾರ್ಟಿನಲ್ಲಿ ತುಂಬ ಕುಡಿಯೋದಕ್ಕಿರತ್ತೆ. ಯಾವಾಗಲೂ ನಾನು ತುಂಬ ಲೇಟಾಗಿ ಎದ್ದೇಳ್ತೀನಿ. ನನ್ನ ಹೆಂಡತಿ ಮತ್ತು ಅವನು ಒಂದೇ ಹಾಸಿಗೆ ಮೇಲೆ ಮಲಗ್ತಾರೆ. ಸಂಪೂರ್ಣವಾಗಿ ವಿಚಿತ್ರವಾಗಿರುತ್ತೆ ಹಾಸಿಗೆ. ನೀನು ಯಾಕೆ ಅಲ್ಲೇ ಮಲಗಿದ್ದೆ ಅಂದರೆ, ನನಗೆ ಪ್ರಜ್ಞೆ ಇಲ್ಲ, ರಾತ್ರಿ ಸಂಪೂರ್ಣವಾಗಿ ಕುಡ್ದಿದ್ದೆ, ಆಗ ಮಲಗಿರಬೇಕು ಅಂತ ಹೇಳ್ದ. ನನ್ನ ಹೆಂಡತಿ ಮೊದಲ ರೀತಿ ಇಲ್ಲ, ಸ್ವಲ್ಪ ಬೇಸರದಲ್ಲಿನೇ ಇರ್ತಾಳೆ ಯಾವಾಗಲೂ. ಅಷ್ಟಲ್ಲದೆ ರಾತ್ರಿ ಹೊತ್ತು ಅವಳ ಪಕ್ಕಕ್ಕೆ ನನ್ನನ್ನು ಬಿಡೋದೇ ಇಲ್ಲ. ಕಾರಣ ಕೇಳಿದ್ರೆ ಏನೋ ಒಂದು ನೆಪ ಹೇಳಿ ದೂರ ತಳ್ತಾಳೆ. ಅನುಮಾನ ಶುರುವಾಯಿತು ನನ್ನಲ್ಲಿ ಅವಳ ಮತ್ತು ವಿಕ್ಕಿ ಸಂಬಂಧದ ಬಗ್ಗೆ. ಅವರಿಬ್ಬರ ಸಂಬಂಧ ಮೊದಲಿಗಿಂತ ಗಟ್ಟಿಯಾಗಿದೆ. ಇಬ್ಬರು ಮೆಸೇಜ್ಗಳನ್ನು ಶೇರ್ ಮಾಡ್ಕೊಳ್ತಾರೆ ಅಂತ ತಿಳಿತು.
ನನ್ನ ಇನ್ನೊಬ್ಬ ಸಹೋದ್ಯೋಗಿಯಿಂದ. ಇಂದು ನಾನು ಕುಡಿಲಿಲ್ಲ, ಬದಲಿಗೆ ನನ್ನ ಗೆಳೆಯನಿಗೆ ಪೂರ್ತಿಯಾಗಿ ಕುಡಿಸ್ದೆ. ನನ್ನ ಹೆಂಡತಿ ಎದುರಿಗೆ ಕುಡಿದಂತೆ ನಟಿಸಿದೆ. ರಾತ್ರಿ ನಡೆದ ದೃಶ್ಯವನ್ನ ನೋಡಿ ನಾನು ಬೆಚ್ಚಿ ಬಿದ್ದೆ. ನಿಧಾನವಾಗಿ ಅವನನ್ನು ಹಾಸಿಗೆ ಮೇಲೆ ಮಲಗಿಸಿದ್ಲು. ಅವನು ಹಾಕಿದ ಬಟ್ಟೆನ ತೆಗೆದು ಬೇರೆ ಬಟ್ಟೆ ಹಾಕಿದ್ಲು. ಅವನ ಶೂ ಕೂಡ ತೆಗೆದ್ಲು. ನಂತರ ಅವನ ಪಕ್ಕ ಮಲಗಿದ್ಲು. ಬೆಚ್ಚಿ ಬಿದ್ದೆ. ನಾನು ನಿಂತಿರೋ ನೆಲ ಎಲ್ಲ ಕುಸಿಬಾರ್ದೆ ಅಂತ ಅನ್ನಿಸ್ತು. ಯಾಕಂದರೆ ಅವಳವನ ಜೊತೆ ಬಟ್ಟೆ ಎಲ್ಲ ಬಿಚ್ಚಿದಾಳೆ, ಅವನು ಕೂಡ. ಇಬ್ಬರು ದೈಹಿಕವಾಗಿ ಒಂದಾಗ್ತಿದ್ದಾರೆ. ಅವ್ರಿಗೆ ಸರಿಯಾಗಿ ಪ್ರಜ್ಞೆ ಇಲ್ಲ, ಆದರೆ ಅವಳಿಗಿದೆ ತಾನೇ. ಇಬ್ಬರು ಸಂಪೂರ್ಣವಾಗಿ ನನ್ನ ಕೆಣ್ಣೆದುರಿಗೆ ಒಂದಾಗ್ತಿದ್ದಾರೆ. ಇದನ್ನು ನೋಡಲಾಗದೆ ಹೋಗಿ ಚೆನ್ನಾಗಿ ಕಿರ್ಚಿ ಅವಳ ಕೆನ್ನೆಗೊಡ್ದೆ. ಎಷ್ಟು ಕೋಪ ಇತ್ತೋ ಅಷ್ಟು ಹೊಡೆದೆ. ಅವಳ ಕೆನ್ನೆಗಳೆಲ್ಲ ಕೆಂಪಾಗೋಗಿತ್ತು. ನನ್ನ ಗೆಳೆಯ ವಿಕ್ಕಿಗೆ ಏನೋ ಪ್ರಜ್ಞೆ ಇಲ್ಲ. ಅವನಿಗೆ ಎಷ್ಟು ಹೊಡೆದ್ರೂ ಅವನು ಕೆಳಗೇ ಬಿದ್ದ. ನೆಲದ ಮೇಲೆ ಹಾಗೆ ಮಲ್ಕೊಂಡ. ಇದೆಲ್ಲ ಇವಳ ಕುತಂತ್ರ ಅಂತ ನಿನಗಿಷ್ಟ ಇಲ್ಲದೆ ಇದ್ರೆ ಅವನ ಜೊತೆ ಹೊರಟೋಗು ಅಂತ ಗಲಾಟೆ ಮಾಡಿದೆ. ಆಗ ಅವಳು ನಮ್ಮಿಬ್ಬರ ಮೆಡಿಕಲ್ ರಿಪೋರ್ಟ್ಸ್ನ ತಂದುಕೊಟ್ಲು. ನಮ್ಮಿಬ್ಬರಿಗೆ ಮಕ್ಕಳೇ ಆಗೋದಿಲ್ಲ ಜೀವನದಲ್ಲಿ ಅಂತ ಇದೆ. ಅಂದರೆ ನನಗೆ ಮಕ್ಕಳಾಗೋದಿಲ್ಲ ಅಂತ ಅಲ್ಲ, ಅವಳಿಗೆ ತಾಯಿಯಾಗೋ ಎಲ್ಲ ಅರ್ಹತೆನೂ ಇತ್ತು. ಮಗುವಿಗಾಗಿ ಕೇವಲ ನಾನು ಅವ್ರ ಜೊತೆ ಸೇರ್ತಾ ಇರೋದು. ಆಗ ಅವಳು ಹೇಳಿದ ಮಾತುಗಳನ್ನು ಕೇಳಿ ಇನ್ನೂ ಬೇಸರ ಆಯಿತು. ಊರಿಂದ ನಿನ್ನ ಅಪ್ಪ ಅಮ್ಮ ಬಂದಿದ್ದಾಗ ಬೇಗ ಮಗು ಮಾಡ್ಕೊಳ್ಳಿ. ನನ್ನ ಗಂಡನಿಗೆ ಫೈನಲ್ ಸ್ಟೇಜ್ ಕ್ಯಾನ್ಸರ್ ಇದೆ, ಡಾಕ್ಟರ್ ವಾಸಿ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಅವರ ಅಪ್ಪ ಮಗುವಿಗಾಗಿ ಕಾಯ್ತಿದ್ದಾರೆ. ಮಗನ ಹತ್ತಿರ ಹೇಳಿದ್ರೆ ಅವನಿಗೆ ಬೇಸರ ಆಗುತ್ತೆ, ಅದಕ್ಕೆ ನಿನಗೆ ಹೇಳಿದೆ ಅಂತ ಹೇಳಿದ್ರು. ಆಗ ನನಗೆ ಇನ್ನೂ ಕೋಪ ಬಂತು. ನಿಮ್ಗೆ ಹೇಗಿದ್ರೂ ಮಕ್ಕಳಾಗೋದಿಲ್ಲ, ಇಂದಲ್ಲ ನಾಳೆ ಸೆರಗೊಸಿ ಪ್ರಯತ್ನ ಮಾಡಬೇಕು. ಅದಕ್ಕಾಗಿ ಈ ರೀತಿ ದಾರಿನ ಇಷ್ಟ ಇಲ್ಲದೆ ಇದ್ರೂ ಕೂಡ ಹುಡುಕ್ತೆ. ಅವ್ರಿಗೆ ಪ್ರಜ್ಞೆ ಇಲ್ಲ, ನನ್ನ ಜೊತೆ ಸೇರಿತ್ತು. ಎಂದೂ ಕೂಡ ಅವರು ನನ್ನ ಹಿಂದೆ ಬರೋದೂ ಇಲ್ಲ. ನೀವು ಹೆದರಬೇಡಿ. ಅಕಸ್ಮಾತ್ ಇದನ್ನೆಲ್ಲ ತಿಳಿದ ಮೇಲೆ ನನ್ನ ಜೊತೆ ಬದುಕಿದ್ರೂ ಸರಿ, ಇಲ್ಲ ಅಂದ್ರೂ ಸರಿ, ನನಗೆ ಮಗು ಬೇಕು ಅಂತ ಅಳ್ತಾ ಕೂತ್ಕೊಂಡ್ಳು. ನಾನು ಅವಳನ್ನು ಸಮಾಧಾನ ಮಾಡಿದೆ. ನಾನು ನಿನ್ನ ದೇಹನ ನೋಡಿ ಪ್ರೀತಿಸಿಲ್ಲ, ನಿನ್ನನ್ನು ನೋಡಿ ಪ್ರೀತಿಸಿದ್ದು. ನಿನ್ನ ಖುಷಿನೇ ನನ್ನ ಖುಷಿ. ಮಗು ನಿಂದಾದ್ರೇನು ನಂದಾದ್ರೇನು, ನಿನ್ನ ಮಗು ಕೂಡ ನನ್ನ ಮಗುನೇ ಅಂತ ಅವಳನ್ನು ಗಟ್ಟಿಯಾಗಿ ತಪ್ಕೊಂಡೆ. ಅವಳು ಹೇಳಿದ್ಲು, ನಾನು ಅವ್ರ ಜೊತೆ ಸೇರಬೇಕಾದಾಗ ನೀವು ಅಂತ ನಿಮ್ಮನ್ನೇ ನನ್ನ ಮನಸ್ಸಲ್ಲಿ ನೆನೆಸ್ಕೊಂಡು ಸೇರ್ತಾ ಇದ್ದಿದ್ದು. ಪ್ಲೀಸ್ ಕೋಪ ಇದ್ದರೆ ನನಗೆ ಬೈದ್ಬಿಡಿ, ನಾನು ಮಾಡಿರೋ ಕೆಲಸನೂ ಅದೇ. ಆದರೆ ನನಗೆ ಮಗು ಬೇಕೇ ಬೇಕು. ರಾತ್ರಿ ಪೂರ್ತಿ ಅವಳನ್ನು ಸಮಾಧಾನ ಮಾಡಿದೆ. ಇವುಗಳ ಅರಿವೇ ಇಲ್ಲದೆ ವಿಕ್ಕಿ ಮಲಗಿದ್ದವನು ಬೆಳಗ್ಗೆ ಎದ್ದು ಅವನು ಅವನ ಮನೆಗೆ ಹೊರಟೋದ. ನಾನೂ ಇರೋದು ಕೇಳಿಲ್ಲ. ಇದಾದ ವಾರಕ್ಕೆ ನನ್ನ ಹೆಂಡತಿಯಲ್ಲಿ ಹೊಸ ರೀತಿಯ ಬದಲಾವಣೆಗಳಾಯಿತು. ಅವಳು ಪ್ರೆಗ್ನೆಂಟ್ ಆಗಿದ್ದಾಳೆ. ತುಂಬ ಖುಷಿಯಾಯಿತು. ಅವಳನ್ನು ಎತ್ಕೊಂಡು ಮುದ್ದಾಡಿದೆ. ಊರಲ್ಲಿರೋ ಅಪ್ಪ ಅಮ್ಮನಿಗೆ ತಿಳಿಸ್ದೆ. ಅವರು ಬಂದು ಸ್ವಲ್ಪ ದಿನ ನಮ್ಮಿಬ್ಬರ ಜೊತೆಯಲ್ಲಿಯೇ ಇದ್ದರು. ಅವಳ ಹಾರೈಕೆಯನ್ನೂ ಮಾಡಿದ್ರು. ಎಲ್ಲರೂ ಖುಷಿಯಾಗಿದ್ವಿ. ಪ್ರತಿಯೊಬ್ಬರೂ ಅಂದ್ಕೊಂಡಿದ್ದಾರೆ ನನ್ನ ಮಗು ಅಂತ. ಆದರೆ ನನಗೆ ಮತ್ತು ನನ್ನ ಹೆಂಡತಿಗೆ ಮಾತ್ರ ಗೊತ್ತು ಅದು ಬೇರೆಯವರ ಮಗು ಅಂತ. ಮಕ್ಕಳು ತಾನೇ, ಯಾರ ಮಕ್ಕಳಾದರೆ ಏನು, ಎಲ್ಲ ಮಕ್ಕಳು ಒಂದೇ ರೀತಿ ಇರ್ತಾರೆ ಅಂತ ಸುಮ್ಮನಾದೆ. ಮಗುನ ಮನಸಾರೆ ಒಪ್ಕೊಂಡೆ. ಅದೀಗ ಕೇವಲ ನನ್ನ ಮಗು. ಬೆಳಗ್ಗೆನೇ ನನ್ನ ಹೆಂಡತಿಗೆ ಗುಡ್ ನ್ಯೂಸ್ ಹೇಳಿದೆ. ನನಗೆ ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗಿದೆ, ನಾಳೆ ಮನೆನ ಖಾಲಿ ಮಾಡಬೇಕು ಅಂತ. ಮೊದಲು ಚಿಂತೆಯಿಂದ ನನ್ನ ಮುಖ ನೋಡಿದ್ಲು. ಸ್ವಲ್ಪ ಹೊತ್ತಿಗೆ ಅವಳು ನಕ್ಳು. ಇದೆಲ್ಲ ಬೇಕು ಅಂತ ನೀವೇ ಮಾಡಿಸಿರೋದು ಅಲ್ವಾ? ಮಗು ಆದಮೇಲೆ ಎಲ್ಲಿ ವಿಕ್ಕಿಗೂ ನನಗೂ ಆ ಮಗುಗೂ ಬಾಂಧವ್ಯ ಬೆಳೆಯುತ್ತೆ ಅನ್ನೋ ಭಯ ಅಲ್ವಾ ಅಂತ ನನ್ನನ್ನು ಗಟ್ಟಿಯಾಗಿ ತಪ್ಕೊಂಡು ನನ್ನ ತುಟಿಗಳಿಗೆ ಮುತ್ತನ್ನು ಕೊಟ್ಲು. ನಾನೆಂದೂ ನಿನ್ನವನಾಗಿ ನಿಮ್ಮ ಪ್ರೀತಿಗಾಗಲಿ ಮೋಸ ಮಾಡೋದಿಲ್ಲ. ಈ ಮಗು ಮತ್ತು ನಾನು ನಿಮಗೇ ಸ್ವಂತ ಅಂತ ಹೇಳಿ ನನ್ನ ಕೈನ ಗಟ್ಟಿಯಾಗಿ ಹಿಡ್ಕೊಂಡ್ಳು. ಪ್ರೀತಿಯ ಭರವಸೆಯಿಂದ ನನ್ನಲ್ಲಿದ್ದ ಭಯ ಕಡಿಮೆ ಆಯಿತು.
ಅವಳ ಹಿಡಿತವನ್ನು ಇನ್ನೂ ಬಿಗಿಯಾಗಿಸಿದೆ. ಒಂದು ಹೊಸ ಬದುಕಿನ ನಿರೀಕ್ಷೆಯಲ್ಲಿ, ಕಾತರದಿಂದ, ಆಸೆಯಿಂದ. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.